ಸಿದ್ದರಾಮಯ್ಯ ಒಂದು ಎಕ್ಸ್ಪ್ರೆಷನ್ ಕೊಟ್ಟರು ಸರ್ ರಾಜ್ಯಪಾಲರಿಗೆ, ಅದು ಕನ್ವಿನ್ಸ್ ಆಗಿಲ್ಲ ಅಂತಿರೋದು. ರಾಜ್ಯಪಾಲರು ಪೊಲಿಟಿಕಲ್ ಪ್ರೆಷರ್ ಅವ್ರಿಗೆ, ಈ ಪೊಲಿಟಿಕಲ್ ಪ್ರೆಷರಿಂದ ರಾಜ್ಯಪಾಲರಿಗೂ ಅವ್ರಿಗೂ ಗೊತ್ತಿದೆ ಸತ್ಯ. ರಾಜ್ಯಪಾಲರಿಗೂ ಸತ್ಯ ಗೊತ್ತಿಲ್ಲ ಅಂತೆಲ್ಲ, ಅವ್ರಿಗೂ ಗೊತ್ತಿದೆ ಇದಲ್ಲಿ ಏನೂ ಇಲ್ಲ ಅಂತ. ಇವರು ಪೊಲಿಟಿಕಲ್ ಪ್ರೆಷರ್ ಮೇಲೆ ಈಗ ಪಾದಯಾತ್ರೆ ಹೋಗೋರು ಬಿ ಜೆ ಪಿಯವರು 10 ದಿನ ಪಾದಯಾತ್ರೆ ಮಾಡಿದ್ದಾರೆ. 10 ದಿನ ಆಗಿ ಏನೂ ಆಗಲಿಲ್ಲ ಅಂದರೆ ಏನಾಗ್ತದೆ, ಇವ್ರು ಕೆಟ್ಟ ಹೆಸರು ಬರ್ತದೆ ಅಂತ ಪ್ರೆಷರ್ ಮೇಲೇ ಕೊಟ್ಟಿರೋದು. ಇದು ನಮಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ, 100ಕ್ಕೆ 100 ನ್ಯಾಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ರಾಷ್ಟ್ರಪತಿಗಳು ಕಂಪ್ಲೇಂಟ್ ಕೊಡೋಕಂತ ಏನೋ ಪ್ಲಾನಿಂಗ್ ಇತ್ತು ಸರ್. ಅವ್ರು ಏನು ಬೇಕಾದ್ರು ಮಾಡ್ತಾರೆ ಬಿ ಜೆ ಪಿಯವ್ರು ಸೈಜ್. ನೀವು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪತಿಯಿಂದ ಇನ್ನು ಮಾಡ್ತೀನಿ. ಇವತ್ತು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಕರೆದವ್ರು 5 ಗಂಟೆಗೆ, ನಾನು 5 ಗಂಟೆಗೆ ಹೋಗ್ತಾ ಇದ್ದೀನಿ. ಇಲ್ಲ, ಈ ವಿಚಾರ ಮಾತಾಡಿಲ್ಲ. ಈಗ ಬರ್ತಾ ನನಗೆ ಗೊತ್ತಾಯ್ತು ದಾರಿಯಲ್ಲಿ ಹಿಂಗಾಗಿದೆ ಅಂತ. ಈಗ 5 ಗಂಟೆಗೆ ಏನೋ ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ CM ಆಫೀಸಿಂದ ಫೋನ್ ಬಂದಿತ್ತು. ನಾನು KDP ಮೀಟಿಂಗ್ ಮುಗಿಸ್ಕೊಂಡು ನಾನು ನೇರವಾಗಿ ಬೆಂಗಳೂರಿಗೆ ಹೋಗ್ತೇನೆ. ಇದೊಂದು CM ಬದಲಾವಣೆ ಅಸ್ತ್ರ ಆಯ್ತಾ ಹೇಗೆ ಸರ್? ಏನಕ್ಕೆ CM ಬದಲಾವಣೆ ಮಾಡ್ತೀವಿ? CM ಯಾವ ಕಾರಣಕ್ಕೂ ಬದಲಾವಣೆ ಇಲ್ಲ. ಏನಕ್ಕೆ ಬದಲಾವಣೆ ಮಾಡಬೇಕು? ಆಮೇಲೆ CM ಪಾತ್ರ ಇದೆ. ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳಕ್ಕೆ ಬರ್ತೀನಿ, CM ಯಾವ ಥರ ಪಾತ್ರ ಇದೆ ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಮುಖ್ಯಮಂತ್ರಿ ಇದ್ದಿದ್ದು BJP ಕಾಲದಲ್ಲಿ ಆಗಿರೋದು. ಸೈಡ್ ಯಾವಾಗ ಹಂಚಿದ್ದಾರೆ ಅವ್ರಿಗೆ? ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಮೂಡಾ ಸೈಡ್ ಯಾರಾನ ಈ ಥರ ಅಕ್ವೈರ್ ಆದರೆ 50-50 ಶೇರಿಂಗ್ ಮಾಡಿ ಅಂತ. ಇವ್ರು 50-50 ಶೇರಿಂಗು ತೊಗೊಂಡಿಲ್ಲ. 14 ಸೈಡಲ್ಲಿ 50-50 ಶೇರಿಂಗು ತೊಗೊಂಡಿಲ್ಲ. 14 ಸೈಟ್ ಮಾತ್ರ ಅಲ್ಲ, ಟೋಟಲ್ ಇಂಥವ್ರಿಗೆ ಅನ್ಯಾಯ ಆಗಿರೋರನ್ನ 125 ಸೈಟ್ ಕೊಡ್ತಾರೆ. ಅದೆಲ್ಲ 14 ಸೈಟ್. ಆಮೇಲೆ ಮುಖ್ಯಮಂತ್ರಿ ಪಾತ್ರ ಏನಿದೆ ಇದರಲ್ಲಿ? ಈ ಪೊಲಿಟಿಕಲ್ ಪ್ರೆಷರ್ ಅಲ್ಲ, ರಾಜೀನಾಮೆಗೆ ನಿಮ್ಮ ಪಾರ್ಟಿಯಿಂದ ಅಲ್ಲ ಸರ್, BJPಯಿಂದ ಒತ್ತಡ ಆಗಕ್ಕೆ ಈ ಥರ ಮಾಡ್ತಾರೆ. ಸರ್ಕಾರಕ್ಕೆ ಈಗ 135 ಬಂದಿದೆ, 135+ ಇದೆ, ಕೆಟ್ಟ ಹೆಸರು ತರಬೇಕಂದ್ರೆ BJPಯವರು ಸಹಿಸಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಜನ ನಮ್ಮ ಪರ ಇದ್ದಾರೆ. ಮೊನ್ನೆ ಲೋಕಸಭೆಯಲ್ಲಿ ನಂಬರ್ ಕಡಿಮೆ ಆಗಿರ್ಬೋದು, ನಮಗೆ 9 ಪಾರ್ಲಿಮೆಂಟ್ ಸದಸ್ಯರು ಗೆದ್ದಿರ್ಬೋದು. 9 ಅಂದರೆ ಪರ್ಸೆಂಟೇಜ್ ನೋಡ್ರಿ, ನಮಗೆ ಹೋದ ಸತಿಯಿಂದ 10% ಜಾಸ್ತಿ ಆಗಿದೆ. ವೋಟಿಂಗ್ ಪರ್ಸೆಂಟ್ ಜಾಸ್ತಿ ಆಗಿದೆ. ಅದಕ್ಕೆ ಸಹಿಸಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ನಾವು ಕೊಡ್ತಾ ಇರೋದು ಕಾರ್ಯಕ್ರಮಗಳು, ಈ 5 ಗ್ಯಾರಂಟಿಗಳು. ಈಗ ಬಡವ್ರು ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರ ಕಾಲದಲ್ಲಿ ಇಷ್ಟೆಲ್ಲ ಮಾಡ್ತಾ ಇರ್ತಾರಲ್ಲ BJPಯವರು. ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಯ್ತಾ BJPಯವರು? BJPಯವರು ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಯ್ತು ಅಂದರೆ 5 ವರ್ಷ ಅವ್ರು ಅಧಿಕಾರದಲ್ಲಿದ್ದಿರಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ ಮನೆಗಳು, ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, 1 ಮನೆ ಸ್ಯಾಂಕ್ಷನ್ ಮಾಡಿ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 1 ಮನೆ ಸ್ಯಾಂಕ್ಷನ್ ಮಾಡಿದರೆ, ಇಲ್ಲ 1 ಮನೆ ಕೊಟ್ಟಿದ್ರೆ ರಾಜಕೀಯದಿಂದ ನಿವೃತ್ತಿ ತೊಗೊತೀನಿ. ನಾನು ಇವತ್ತೇ ರಾಜಕೀಯದಿಂದ ನಿವೃತ್ತಿ ತೊಗೊತೀನಿ.